ಇದನ್ನ ನಾನು ಯಾರ ಮುಂದೆ ಬೇಕಾದರೂ ಹೇಳ್ತೀನಿ, ಎಲ್ಲಿ ಬೇಕಾದರೂ ಹೇಳ್ತೀನಿ. ಎಲ್ಲಿ ಬೇಕಾದರೂ ಅಂದ್ರೆ ನಾಳೆ ನಮ್ಮ ಮನೆಗೆ ಬಂದು ಹೇಳ್ತೀರಾ? ಖಂಡಿತವಾಗ್ಲೂ ಸ್ವಾಮಿ. ಅಲ್ಲ, ನನ್ನ ಮಗನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಯಾವ ಸಂಕೋಚನೂ ಇಲ್ಲ. ಆದರೆ ಅವನು ಯಾಕೆ ನನ್ನ ಅಪ್ಪ ಅಂತ ಕರೀತಾ ಇಲ್ಲ ಅಂತ ನನಗೆ ಯೋಚನೆ ಆಗಿದೆ. ಏನು ಅಂತ ಅರ್ಥನೇ ಆಗ್ತಾ ಇಲ್ಲ. ಕಾರಣ ಬೇರೆ ಏನೂ ಇಲ್ಲ. ನಮ್ಮನೆ ಆಸ್ತಿ ಅಂತಸ್ತು ನೋಡಿ ಅವನ್ ಕಣ್ಣು ಮಂಜಾಗಿದೆ ಅಷ್ಟೇ. ಇಲ್ಲ, ನನ್ನ ಮಗ ಅಂತೋನಲ್ಲ. ಅಂತೋನಲ್ಲ ಅಂದ್ರೆ ಈಗ ಯಾಕೆ ಇಂಥ ಕೆಲಸ ಮಾಡ್ಬೇಕಾಗಿತ್ತು ಹೇಳಿ? ಸರಿ, ನಿಮ್ಮ ಹತ್ರ ಅವನ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಇದ್ರೆ ಕೊಡಿ, ನನಗೆ ಅದರಿಂದ ತುಂಬ ಸಹಾಯ ಆಗುತ್ತೆ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ. ಇದರಿಂದ ನಿಮ್ಮ ಮಗ ನಿಮ್ಮ ಹತ್ರ ವಾಪಸ್ ಬರೋ ಹಾಗೆ ನಾನು ಮಾಡ್ತೀನಿ. ಪ್ರತಿದಿನ ನನಗೆ ಹಿಂಸೆ ಆಗ್ತಿದೆ. ಪ್ರತಿ ಕ್ಷಣ ನಾನೇ ನಿನ್ನ ಗಂಡ ವಿಷು ಅಂತ ಸುಳ್ಳು ಹೇಳಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದಾನೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇನ್ನು ನಿಮ್ಮ ಮಗ ನಿಮಗೆ ಖಂಡಿತ ಸಿಗ್ತಾನೆ. ಇವತ್ತು ಮನೆಗೆ ಹೋಗಿ ಅವನ ನಿಜ ರೂಪನ ಬಯಲು ಮಾಡ್ತೀನಿ. ಇನ್ನು ನಿಮ್ಮ ಮಗನ್ನ ನೀವಿಲ್ಲಿ ಕಾಯೋ ಪರಿಸ್ಥಿತಿ ಬರೋದಿಲ್ಲ. ಇನ್ನೊಂದು 2 ದಿನ ನೀವು ನಿಮ್ಮ ಮಗನ ಕರ್ಕೊಂಡು ಊರಿಗೆ ಹೋಗ್ಬೋದು. ಅದಕ್ಕೆ ಏನು ವ್ಯವಸ್ಥೆ ಬೇಕೋ ನಾನು ಮಾಡ್ತೀನಿ. ಅದಕ್ಕ ಬಾ ಹೋಗೋಣ. ನೋಡಿ, ದಯವಿಟ್ಟು ನನ್ನೂ ಆ ಮನೆಗೆ ಕರ್ಕೊಂಡೋಗಿ. ಸದ್ಯಕ್ಕೆ ನೀವು ಬೇಡ. ಅಲ್ಲಿ ತುಂಬಾ ದೊಡ್ಡ ದೊಡ್ಡ ನಾಟಕಗಳು ನಡೆಯೋ ಸಾಧ್ಯತೆ ಇದೆ. ಅದನ್ನ ನೀವು ನೋಡೋದು ಬೇಡ. ಅಮ್ಮ, ಈಗ ನಿಮ್ಮ ನೆಮ್ಮದಿನ ವಿಷು ನಾಟಕದ ಅಂಕ ಪರದೆ ಬೀಳೋ ಸಮಯ ಹತ್ರ ಬಂತು. ಅದಕ್ಕೆ
ಯಾಕೆ ರಾಧಿಕಾ, ಏನಾಯ್ತು? ಇದರಲ್ಲಿ ನಿನ್ ಕೈವಾಡ ಏನಾದ್ರೂ ಇದೆಯಾ? ಯಾಕೆ ನನ್ನ ಮೇಲೆ ಇನ್ನೂ ಅನುಮಾನನ? ಎಷ್ಟು ಜನ್ಮ ಎತ್ತು ಬಂದ್ರು ನಿನ್ ಮೇಲಂತೂ ನಂಬಿಕೆ ಹುಟ್ಟಲ್ಲ ನನ್ಗೆ. ಹಾಗಿದ್ದಿದ್ರೆ ನಿನ್ನನ್ನು ಕರ್ಕೊಂಡು ಬಂದು ಅವ್ರಿಗೆ ಪರಿಚಯ ಮಾಡಿಸ್ತಿದ್ನ ಹೇಳು. ಯಾರು ಗೊತ್ತು ಶಾಂತನು, ಈಗ ಪರಿಚಯ ಮಾಡಿಸಿರೋದ್ರ ಹಿಂದೆನೋ ಏನೋ ಉದ್ದೇಶ ಇರ್ಬೋದು. ವಾವ್, ತುಂಬಾ ಚೆನ್ನಾಗಿ ಗೆಸ್ ಮಾಡಿದೀಯಾ. ನನಗೆ ಉಪಯೋಗ ಆಗದಿರೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ. ಹಾಗಂತ ಏನು ಉಪಯೋಗ ಅಂತ ಕೇಳ್ಬಿಡ, ನಾನು ಹೇಳೋದಿಲ್ಲ. ಆದ್ರೆ ರಾಧಿಕಾ, ಈಗ ನಾನು ನಿನಗೆ ಸಹಾಯ ಮಾಡೋದ್ರ ಹಿಂದೆ ನಿನಗೆ ಒಳ್ಳೇದಾಗ್ಲಿ ಅಂತ ಮಾತ್ರ ಇದೆ. ಅವ್ನು ಮಾತಾಡಿದ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡೆ ಅಲ್ವಾ? ಯಾರಿಗೆ ಫೋನು? ರಾಧಿಕಾ, ನೀನ್ ನನಗೆ ಫೋನ್ ಮಾಡಿದ್ಯಾ? ನನಗೆ ನಂಬೋಕೆ ಆಗ್ತಾ ಇಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಸುಳ್ಳು ಹೇಳ್ತಿದ್ಯಾ? ನಿನಗೆ ಸಂತೋಷ ಆಗ್ತಾ ಇಲ್ಲ, ಭಯ ಆಗ್ತಿದೆ ತಾನೆ? ಭಯನಾ? ಛೇ, ನಾನ್ಯಾಕೆ ರಾಧಿಕಾ ಭಯ ಪಡ್ಲಿ? ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಹಾಗಾದ್ರೆ ಹೆಚ್ಚು ಖುಷಿ ಪಡೋದಕ್ಕೆ ಹೋಗ್ಬೇಡ. ಆ ಖುಷಿ ಹೆಚ್ಚೋತಿರೋದಿಲ್ಲ. ರಾಧಿಕಾ, ದೇವಸ್ಥಾನಕ್ಕೆ ಹೋಗಿದ್ಯಾ? ಸುಮ್ಮನೆ ಯಾಕೆ ಮನ್ಸು ಕೆಡ್ಸ್ಕೋತೀಯ? ಇಲ್ಲಿಗೆ ಬಾ, ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ. ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಆದ್ರೂ ಯಾಕೆ ಸುಳ್ಳು ಹೇಳ್ತಿದ್ಯಾ? ನಾನ್ ಬಂದಿರೋದು ನಿನ್ ಬಣ್ಣನ ಬಯಲ್ ಮಾಡೋದಕ್ಕೆ. ನೀನು ಮನೆಯಿಂದ ಹೊರಗೆ ಹೋಗೋ ಸಮಯ ಬಂದಿದೆ. ನಾನು ಅಲ್ಲಿಗೆ ಬರೋದ್ರೊಳಗೆ ನೀನ್ ಅಲ್ಲಿಂದ ಹೋಗೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೊ. ಅವಸರಕ್ಕೆ ಬಿಟ್ಟು ಅನಾಹುತ ಮಾಡ್ಕೊಳಕ್ ಹೋಗ್ಬೇಡ ರಾಧಿಕಾ. ನಾವ್ ಅನ್ಕೊಂಡಿದ್ದೆಲ್ಲ ನಿಜ ಆಗೋದಿಲ್ಲ. ಅಲ್ಲ, ಆ ಶಾಂತನು ಜೊತೆ ಸೇರ್ಕೊಂಡು ನೀನು ಏನ್ ಸಾಧನೆ ಮಾಡಕ್ ಹೊರಟಿದ್ಯಾ ರಾಧಿಕಾ? ನಿನ್ ಪಾಪದ ಕೊಡ ತುಂಬಿರೋದನ್ನ ಮನೆಯವ್ರಿಗೆಲ್ಲ ತಿಳಿಸಿ ಹೇಳ್ಬೇಕಲ್ವಾ? ಅದೇ ಪ್ರಯತ್ನದಲ್ಲೇ ಇದೀವಿ. ಈಗಿನ್ನು ನಿಮ್ ತಂದೆ ಹತ್ರ ಮಾತಾಡ್ಕೊಂಡು ಬಂದೆ, ಎಲ್ಲ ವಿಷಯನೂ ಹೇಳಿದ್ದಾರೆ. ಸಾಕ್ಷಿ ಸಮೇತ ಮನೆಗೆ ಬರ್ತಾ ಇದ್ದೀನಿ. ನಿನ್ನ ಇಷ್ಟು ದಿನದ ನಾಟಕಕ್ಕೆ ಪರದೆ ಎಳೆಯೋ ಸಮಯ ಬಂತು. ರಾಧಿಕಾ, ಯಾರ್ಯಾರ್ದೋ ಮಾತು ಕೇಳಿ ನೀನೇ ನಿನ್ ಬದುಕನ್ನ ನಿನ್ ಕೈಯಾರೆ ಹಾಳು ಮಾಡ್ಕೋತಾ ಇದೀಯಾ. ನನ್ನ ಬದುಕೇನಿದ್ರು ನನ್ನ ವಿಷು. ನನ್ನ ಬದುಕು ಹೀಗೆ ಹೋಗ್ಬೇಕು ಅಂತ ಆ ದೇವ್ರ ತೀರ್ಮಾನ ಮಾಡಿದಾನೆ. ನಾನು ಹಾಗೆ ನಡ್ಕೊಳ್ತಾನೂ ಇದ್ದೀನಿ. ಆದ್ರೆ ಅವ್ರ ಹೆಸರಿಗೆ ಕಳಂಕ ತರಕ್ ಹೊರಟಿರೋ ನಿನ್ನಂತವನ್ಗೆ ಬುದ್ಧಿ ಕಲಿಸದೆ ಇರೋಕ್ಕಾಗತ್ತಾ ಹೇಳು? ರಾಧಿಕಾ, ಏನೇ ಇದ್ರು ಮನೇಲಿ ಕೂತ್ಕೊಂಡು ಮಾತಾಡೋಣ. ಮೊದಲು ಮನೆಗೆ ಬಾ. ನಿನ್ ಜೊತೆ ನಂದೇನೋ ಮಾತು. ನಿನ್ ಸರ್ವನಾಶಕ್ಕೆ ಬೇಕಾಗಿರೋ ಎಲ್ಲ ಸಾಕ್ಷಿಗಳನ್ನೂ ತಗೊಂಡೇ ಮನೆಗೆ ಬರ್ತಾ ಇದ್ದೀನಿ. ಫೋನ್ ಯಾಕೆ ಮಾಡೋದಕ್ಕೆ ಹೋದೆ ರಾಧಿಕಾ? ಅಲ್ಲಿಗೆ ಹೋಗಿದ್ರೆ ಚೆನ್ನಾಗಿರೋದು. ನಾವ್ ಅಲ್ಲಿಗೆ ಹೋಗೋವರೆಗೂ ಅವನು ಭಯದಲ್ಲಿ ಸಾಯ್ಬೇಕು. ಅವನ್
ಮಾಡಿರೋ ತಪ್ಪಿಗೆ ನಾವೇನೇ ಶಿಕ್ಷೆ ಕೊಟ್ಟರು ಅದು ಕಡಿಮೆನೆ. ನೀನು ಅಷ್ಟೇ ಜಾಸ್ತಿ ಖುಷಿ ಪಡ್ಬೇಡ. ಮುಂದೊಂದು ದಿನ ನಿನಗೂ ಇದೇ ಗತಿನೇ ಬರುತ್ತೆ. ಈಗ ನಾನು ನಿನ್ ಜೊತೆ ಬರ್ತಿರೋದು ಕೇವಲ ಅವನ್ನ ಆ ಮನೆಯಿಂದ ಆಚೆ ಹಾಕಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ. ನಿಜಕ್ಕೂ ಅವನಿಗಿಂತ ಮೊದಲು ಆ ಮನೆಯಿಂದ ಹೊರಗೆ ಹೋಗ್ಬೇಕಾಗಿರೋದು ನೀನು. ನೀವಿಬ್ರು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ನಿಮ್ಮಿಬ್ರಲ್ಲಿ ಯಾರನ್ನು ನೋಡಿದ್ರು ನನಗಂತೂ ನಂಬಿಕೆ ಬರಲ್ಲ. ತಪ್ಪು ಮಾಡ್ತಾ ಇದೀಯಾ? ನಾನು ಮಾಡ್ತಾ ಇರೋದು ಸರಿಯಾಗೇ ಇದೆ. ಮನೆಯಿಂದ ಹೊರಗೆ ಹೋಗೋದಕ್ಕೆ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊ. ರಾಧಿಕಾ, ಈಗ ನೀನ್ ಮಾಡಕ್ ಹೊರಟಿರೋ ಕೆಲಸದಿಂದ ನಿನ್ ಬದುಕಿಗೆ ನೀನೇ ಬೆಂಕಿ ಹಾಕೊಳ್ಳೋ ಕೆಲಸ ಮಾಡ್ತಾ ಇದೀಯಾ? ನನ್ ಮಾತು ಕೇಳು. ಆ ಶಾಂತನು ಮಾತು ನಂಬ್ಕೊಂಡು ನೀನ್ ನನ್ನ ಮೇಲೆ ಅನುಮಾನ ಪಡಬೇಡ. ನನಗೆ ಸ್ವಂತ ಬುದ್ಧಿ ಅನ್ನೋದಿದೆ. ನಿನ್ನ ಮೊದಲನೇ ಸಲ ಈ ಮನೆಯಲ್ಲಿ ನೋಡಿದಾಗ್ಲೇ ನೀನು ನನ್ನ ವಿಷಯ ಅಲ್ಲ ಅಂತ ನಾನು ಹೇಳ್ತಾನೆ ಬಂದೆ. ಆದ್ರೆ ನೀನು ಮನೆಯವ್ರಿಗೆಲ್ಲ ಮಂಕು ಬುದ್ಧಿ ಎರಿಸ್ತಾನೆ ಬಂದೆ. ಇವತ್ತು ಈ ಮನೆಯಲ್ಲಿ ನಿನ್ ಕಣ್ಣ ಮುಚ್ಚಾಲೆ ಆಟ ಕೊನೆ ಆಗ್ತಾ ಇದೆ. ಹಾ, ದೇವ್ರ ಹತ್ರ ಕೊನೆ ಸಲ ಬೇಡ್ಕೊ. ಸಹಾಯ ಮಾಡಿದ್ರು ಮಾಡ್ಬೋದು. ಯಾಕಿಷ್ಟು ಭಯ ಪಡ್ತಾ ಇದ್ಯಾ? ಅಲ್ಲ, ಇದೇ ಭಯ ಮೊದಲು ಎಲ್ಲೋಗಿತ್ತು? ನಾನೇ ನಿನ್ ಗಂಡ ಅಂತ ಹೇಳ್ಕೊಂಡು ನನ್ನ ನೆಮ್ಮದಿಗೆ ಬೆಂಕಿ ಹಾಕಿದ್ಯಲ್ಲ, ಇದರಿಂದ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಯೋಚನೆ ಮಾಡಿದ್ಯಾ? ರಾಧಿಕಾ, ಪ್ರತಿಯೊಂದು ವಿಚಾರಕ್ಕೂ ನೂರಾರು ಮುಖಗಳಿರುತ್ತೆ. ಪ್ರತಿಯೊಂದಕ್ಕೂ ಅದರದ್ದೇ ಆದಂತ ಕಾರಣಗಳಿರುತ್ತೆ. ರಾಧಿಕಾ, ಈಗ ನೀನ್ ಮಾಡಕ್ ಹೊರಟಿರೋ ಕೆಲಸದಿಂದ ಎಲ್ಲ ಹಾಳಾಗತ್ತೆ. ಯೋಚನೆ ಮಾಡು. ನಿನ್ ಬದುಕು ಕಷ್ಟದಲ್ಲೇ ಮುಂದುವರಿಬೇಕು ಅನ್ನೋ ಹಾಗಿದ್ರೆ ಈಗ ನೀನ್ ಮಾಡಕ್ ಹೊರಟಿರೋ ಕೆಲಸಕ್ಕೆ ನಾನು ಅಡ್ಡಿ ಬರಲ್ಲ. ಆದ್ರೆ ಕೆಲವೊಂದು ಸತ್ಯಗಳು ಹೊರಬರ್ಬೇಕು ಅಂದ್ರೆ ಇವತ್ತು ನಿನ್ ಮನೇಲಿ ಯಾರಿಗೂ ಏನು ಹೇಳ್ಬಾರ್ದು. ನೀನ್ ಹೇಳೋ ಕತೆಗಳನ್ನ ಕೇಳ್ಕೊಂಡು ಕೂರೋದಕ್ಕೆ ನನ್ನಿಂದ ಆಗಲ್ಲ. ಮನೆಯಿಂದ ಹೊರಡೋದಕ್ಕೆ ಒಳ್ಳೆ ಸಮಯ ಎಷ್ಟೊತ್ತಿಗಿದೆ ಅಂತ ಪಂಚಾಂಗ ನೋಡ್ಕೊ. ಯಾಕೆ ಅಂದ್ರೆ ಮತ್ತೆ ಈ ಮನೆ ಕಡೆ ತಲೆ ಹಾಕೋದಕ್ಕೆ ನಾನಂತೂ ಬಿಡಲ್ಲ. ರಾಧಿಕಾ, ನೀನ್ ಅನ್ಕೊಂಡಾಗೆ ಇಲ್ಲೇನು ಇಲ್ಲ. ನಾನೇ ವಿಶ್ವ ಅಂತ ನನ್ನ ನಿರೂಪಿಸೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ನಾನ್ ನಿರೂಪಿಸ್ತೀನಿ ನೀನ್ ವಿಶ್ವ ಅಲ್ಲ ಅಂತ. ಸ್ವಲ್ಪ ಹೊತ್ತು ಕಾಯಿ, ನಿನಗೆ ಗೊತ್ತಾಗ್ತದೆ. ರಾಧಿಕಾ, ರಾಧಿಕಾ, ನನ್ನ ಮಾತು ಕೇಳು. ರಾಧಿಕಾ, ಪಾಪ, ನಿನ್ ಕಷ್ಟ ನೋಡೋದಕ್ಕೆ ನನ್ ಕೈಲಿ ಆಗ್ತಾನೆ ಇಲ್ಲ. ರಾಧಿಕಾ ಮುಂದೆ ನಿಂತು ಕೈ ಒಡ್ಡಿ ಭಿಕ್ಷೆ ಕೇಳೋದನ್ನ ನೋಡೋದಕ್ಕೆ ತುಂಬಾ ಮಜವಾಗಿದೆ. ಶಾಂತನು, ಈ ವಿಷಯದಲ್ಲಿ ನೀನು ನನಗೆ ಸಹಾಯ ಮಾಡು. ರಾಧಿಕಾ ಈ ವಿಷಯನ ಮನೆಯಲ್ಲಿ ಹೇಳ್ಬಾರ್ದು. ಐ ಆಮ್ ಸಾರಿ ಗುರು. ನೀನು ಈ ಮನೆಯಿಂದ ಹೊರಗೋಗ್ಲಿ ಅಂತ ರಾಧಿಕಾ ಹೇಗೆ ಕಾಯ್ತಾ ಇದ್ದಳೋ, ನಾನು ಕೂಡ ಹಾಗೆ ಕಾಯ್ತಾ ಇದ್ದೀನಿ.
ನಿನ್ನಿಂದ ನನ್ನ ಕೆಲಸಗಳಿಗೆ ಇವತ್ತಿನವರೆಗೂ ತೆರೆ ಬಿದ್ದಿತ್ತು. ಇನ್ನು ಮುಂದೆ ಆ ಕೆಲಸಗಳನ್ನ ಶುರು ಮಾಡಿ. ನೀನು ರಾಧಿಕಾ ನೆಮ್ಮದಿ ಮಾತ್ರ ಹಾಳು ಮಾಡಿಲ್ಲ, ನನ್ನ ನೆಮ್ಮದಿಯನ್ನು ಹಾಳು ಮಾಡಿದ್ದೀನಿ. ಪ್ರತಿ ಸಲ ನಿನ್ ಮುಂದೆ ಸೋಲೋ ಹಾಗೆ ಮಾಡಿದೀಯ. ಆದ್ರೆ ಇವತ್ತು ನನ್ನ ದಿನ, ನಾನು ಅನ್ಕೊಂಡ ಹಾಗೆ ಆಗೋದು. ಸರಿ, ಮನೆಯಲ್ಲಿ ಈ ವಿಷಯ ಗೊತ್ತಾಗೋದು ಬೇಡ. ಓಕೆ, ನಾನು ಮನೆ ಬಿಟ್ಟು ಹೋಗ್ತೀನಿ. ಆದ್ರೆ ರಾಧಿಕಂಗೆ ಸುಮ್ಮನೆ ಇರೋದಕ್ಕೆ ಹೇಳು. ನಾನು ಇವತ್ತೇ ಹೋಗ್ತೀನಿ. ನೋ ವೇ. ಮನೇಲಿ ನಿನ್ಗಾಗೋ ಅವಮಾನನ ನಾನು ನೋಡ್ಬೇಕು ಅನಿಸ್ತಾ ಇದೆ. ಈಗ ನಾನು ರಾಧಿಕಾಗ್ ಬೇಡ ಅಂದ್ರು ಅವಳು ಕೇಳೋ ಪರಿಸ್ಥಿತಿ ಇಲ್ಲ. ಬೇಗ ಒಳಗ್ ನಡಿ, ಬೇಕಾದ್ರೆ ನಿನ್ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಬಸ್ಸಲ್ಲಿ ಹೋಗ್ತೀಯ ಟ್ರೈನಲ್ಲಿ ಹೋಗ್ತೀಯ ಹೇಳು, ಟಿಕೆಟ್ ನಾನೇ ಬುಕ್ ಮಾಡ್ತೀನಿ. ಅತ್ತೆ, ಅಜ್ಜಿ, ವಿವೇಕ್ ಭವ, ಅತ್ತೆ. ತುಂಬಾ ಅರ್ಜೆಂಟ್ ಆಗಿದೆ, ಏನೋ ಮಹಾಕಾರ್ಯ ಮಾಡ್ಕೊಂಡು ಬಂದಿರೋಗಿದೆ. ಏನಾಯ್ತು? ಹೇಳ್ತೀನಿ ಇರಿ ಮಾವ, ಎಲ್ರೂ ಬರ್ಲಿ. ಅತ್ತೆ, ಅಜ್ಜಿ. ಏನು ಮನೆಯವ್ರನ್ನೆಲ್ಲ ಕರಿತಾ ಇದೀಯಾ? ಮತ್ತೇನು ಅನಾಹುತ ಮಾಡೋದಕ್ಕೆ ಹೊರಟಿದೀಯಾ? ಹೇಳ್ತೀನಿ ಅಂತ ಹೇಳಿದ್ನಲ್ಲ ಬಾವ. ಈ ಮನೆಗೆ ಬಂದಿರೋ ಮುಖವಾಡನ ಕಳ್ಸಿ ಎಲ್ರೂ ಮುಂದೆನೂ ಇಡ್ತೀನಿ. ಅತ್ತೆ, ಎಲ್ಲಿದ್ದೀರಾ? ಬೇಗ ಬನ್ನಿ. ರಾಧಿಕಾ, ಯಾಕೆ ಹೀಗೆ ಕೂಗ್ತಿದ್ಯಾ? ವಿವೇಕ್, ರಾಧಿಕಾ ತುಂಬಾ ಅವಸರದಲ್ಲಿದ್ದಾಳೆ. ಅದೇನೋ ಮುಖ್ಯವಾದ ವಿಷಯ ಹೇಳ್ಬೇಕಂತೆ, ಅದು ಎಲ್ರ ಮುಂದೆನೆ. ಅದೇನಂತ ಕೇಳ್ಬಿಡೋಣ ಬಿಡು. ರಾಧಿಕಾ, ಏನು ನಿನ್ನ ಹೊಸ ಕತೆ ಇವತ್ತಿಂದು? ಇಲ್ಲಿವರೆಗೂ ನಾನು ಹೇಳ್ತಾ ಇದ್ದಿದ್ದನ್ನ ನೀವು ಯಾರು ನಂಬ್ತಾ ಇರಲಿಲ್ಲ. ಅವನೇ ವಿಷು, ಅವನ್ನ ಒಪ್ಕೋ, ಅವನ ಜೊತೆ ಸಂಸಾರ ಮಾಡು ಅಂತ ಹೇಳ್ತಾನೆ. ಆದ್ರೆ ಇವತ್ತು ಅವನು ಯಾರು ಅಂತ ನಾನು ನಿರೂಪಿಸ್ತೀನಿ. ನಿನ್ನ ಮೇಲೆ ನಂಬಿಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಬಿಡು. ಈಗಾಗಲೇ ಈ ಮನೇಲಿ ಸಿಕ್ಕಾಪಟ್ಟೆ ಡ್ರಾಮಾ ಮಾಡಿಬಿಟ್ಟಿದೀಯಾ. ಸರಿ, ವಿಷಯ ಏನಂತ ಹೇಳು. ರಾಧಿಕಾ,
ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ? ನಿನ್ನಿಂದ ಇನ್ನೂ ಎಷ್ಟು ಅವಮಾನನ ನಾನು ಅನುಭವಿಸ್ಬೇಕು ಹೇಳು? ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದೀಯಾ? ನಿನ್ಮೇಲಿರೋ ಪ್ರೀತಿನ ನೀನೇ ಹಾಳು ಮಾಡ್ಕೋತಾ ಇದೀಯ ರಾಧಿಕಾ. ಹೌದಾ? ಸರಿ, ಹಾಗಾದ್ರೆ ಹಾಳು ಮಾಡ್ಕೋತೀನಿ ಬಿಡು. ರಾಧಿಕಾ, ಹೆಚ್ಚು ಮಾತಬೇಡ. ಏನು ವಿಷಯ ಅಂತ ಹೇಳು. ಅಷ್ಟಕ್ಕೂ ನೀನು ಏನೇ ಹೇಳಿದ್ರು ಇಲ್ಲಿ ಯಾರು ನಂಬುವಂಥ ಪರಿಸ್ಥಿತಿ ಇಲ್ಲ. ಇವನು ವಿಶ್ವ ಅಲ್ಲ ಅನ್ನೋ ಮಾತಿಗೆ ಸಾಕ್ಷಿನ ಹುಡುಕೊಂಡು ಬಂದಿದ್ದೀನಿ.